ಚಿಂತಾಮಣಿ ನಗರದಲ್ಲಿ ಇದೀಗ ಹೆರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಶಾಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ. ನಮ್ಮ ಹೆರಿಟೇಜ್ ಮಳಿಗೆಯಲ್ಲಿ ಹಾಲು, ಮೊಸರು, ತುಪ್ಪ, ಪನ್ನೀರ್, ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು, ಮೊಸರು, ಮಜ್ಜಿಗೆ ಸರಬರಾಜು ಮಾಡಲಾಗುವುದು. ವಿವರಗಳಿಗೆ ಅನಂತ್ರವರ ಮೊಬೈಲ್ ನಂಬರ್ 8971971077ಗೆ ಸಂಪರ್ಕಿಸಬಹುದು. ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತರು 10 ಸ್ಥಾನಗಳನ್ನು ಪಡೆದುಕೊಂಡರೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರು 2 ಸ್ಥಾನಗಳನ್ನು ಪಡೆದುಕೊಂಡಿದ್ದು, ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಜೆಡಿಎಸ್ ಪಕ್ಷ ಬೆಂಬಲಿತರು ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುರುವಾರ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ 12 ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರ ಜೆಡಿಎಸ್ ಬೆಂಬಲಿತರು ಜೆಡಿಎಸ್ ಬಿಜೆಪಿ ಮೈತ್ರಿಯೊಂದಿಗೆ 10 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದರೆ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷ ಬೆಂಬಲಿತರು 2 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿಯ ಸಾಮಾನ್ಯ ಕ್ಷೇತ್ರದಿಂದ ತಮ್ಮೇಗೌಡ, ಪುಟ್ಟರಾಜು, ಬಿ.ಎನ್. ನಾರಾಯಣಸ್ವಾಮಿ, ಶಿವಾನಂದ, ಬಿ.ಜಿ. ಮಂಜುನಾಥ್, ರವೀಂದ್ರ ಬಿ.ಎಂ. ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ನರಸಿಂಹಮೂರ್ತಿ, ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಜಿ. ವಿಶ್ವನಾಥ್, ಮಹಿಳಾ ಮೀಸಲು ಕ್ಷೇತ್ರದಿಂದ ಗಾಯತ್ರಿ ಬಿ ಮತ್ತು ಮುನಿನಾಥ್ ನಮ್ಮರವರು ಆಯ್ಕೆಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಬೆಂಬಲಿತರಾಗಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಬಿ. ನಂಜುಂಡಗೌಡ ಮತ್ತು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ವೆಂಕಟಸ್ವಾಮಿರವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ 1 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತರು 10 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘ ಆರಂಭವಾದಾಗಿನಿಂದ ಜೆಡಿಎಸ್ ಪಕ್ಷದವರ ವಶದಲ್ಲಿದ್ದುಕೊಂಡು ಉತ್ತಮವಾಗಿ ನಡೆದುಕೊಂಡು ಬರುತ್ತಾ 1 ಕೋಟಿ ರು ವೆಚ್ಚದಲ್ಲಿ ತನ್ನದೇ ಆದ ಕಲ್ಯಾಣ ಮಂಟಪವನ್ನು ನಿರ್ಮಿಸಿಕೊಂಡು ರಾಜ್ಯದಲ್ಲೇ ಮಾದರಿ ಸಂಘವಾಗಿ ಮುನ್ನಡೆಯುತ್ತಿದೆ. ಸಂಘ ಎಲ್ಲ ಹಂತಗಳಲ್ಲಿಯೂ ಹಾಲು ಉತ್ಪಾದಕರ ನೆರವಿಗೆ ನಿಲ್ಲುತ್ತಾ ಮಾದರಿ ಸಂಘವಾಗಿ ಮುನ್ನಡೆಯುತ್ತಿರುವುದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಎಪಿಎಂಸಿ ಮಾಜಿ ಸದಸ್ಯ ಸುಬ್ಬಾರೆಡ್ಡಿ, ಬನಾಳ್ಳಿ ರವಿ, ರಾಮಚಂದ್ರ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ನಾರಾಯಣಪ್ಪ, ಕಾರ್ಯದರ್ಶಿ ಕೆ.ಎನ್. ಬಾಲಕೃಷ್ಣ ಸೇರಿದಂತೆ ಕೈವಾರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಸಹಕಾರ ಸಂಘ ನೇಮಿತ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 8/2/2024ರಂದು ನಡೆದಿರುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತ ಗಳಿಸಿ ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತದೆ ಘೋಷಿಸಿರುತ್ತೇನೆ. ಸಾಮಾನ್ಯ ಸ್ಥಾನದಿಂದ ತಮ್ಮೇಗೌಡ ಬಿನ್ ಈರಪ್ಪ, ಪುಟ್ಟರಾಜ ಬಿನ್ ಲಕ್ಷ್ಮಣ, ಬಿ.ಎನ್. ನಾರಾಯಣಸ್ವಾಮಿ ಬಿನ್ ನಾರಾಯಣಪ್ಪ, ಶಿವಾನಂದ ಬಿನ್ ಬಯ್ಯಣ್ಣ, ಬಿ.ಜಿ. ಮಂಜುನಾಥ ಬಿನ್ ಬಿ.ಎನ್. ಗೋಪಾಲಪ್ಪ, ರವೀಂದ್ರ ಬಿ.ಎಂ. ಬಿನ್ ಮುನಿಯಪ್ಪ, ಬಿ. ನಂಜುಂಡಗೌಡ ಬಿನ್ ಬಿ. ಲಕ್ಷ್ಮೀನಾರಾಯಣಗೌಡ ಮತ್ತು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವೆಂಕಟಸ್ವಾಮಿ ಬಿನ್ ಗಂಗಪ್ಪ, ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ನರಸಿಂಹಮೂರ್ತಿ ಎಂ ಬಿನ್ ಮುನಿಯಪ್ಪ, ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಜಿ. ವಿಶ್ವನಾಥ್ ಬಿನ್ ಪಾಪಣ್ಣ, ಮಹಿಳಾ ಮೀಸಲು ಸ್ಥಾನದಿಂದ ಗಾಯತ್ರಿ ಬಿ. ಕೋಂ ವೇಣುಗೋಪಾಲ್ ಮತ್ತು ಮುನಿರತ್ನಮ್ಮ ಕೋಂ ಲಕ್ಷ್ಮೀನಾರಾಯಣ ಇವರು ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆ ಎಂದು ಇವತ್ತಿನ ದಿವಸ ಕೈವಾರ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿತ್ತು. ಈ ಚುನಾವಣೆಯಲ್ಲಿ ಸುಮಾರು ನಮ್ಮ ಕಡೆಯಿಂದ ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು 12 ಜನ ಆಯ್ಕೆ ಮಾಡಿದ್ವಿ. ಈ ಚುನಾವಣೆಯಲ್ಲಿ
ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತದಾರರು ಬಹುಮತ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಸುಮಾರು 15-20 ವರ್ಷಗಳಿಂದನೂ 25 ವರ್ಷಗಳು ಕೈವಾರ ಹಾಲು ಉತ್ಪಾದಕ ಸಂಘ JDS ವಶದಲ್ಲಿತ್ತು. ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತು ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಇವತ್ತು ಇಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಚೌಟ್ರಿ ಆಗ್ಬೋದು, ಈ ಸಂಘದಲ್ಲಿರ್ತಕ್ಕಂಥ ಹಾಲುದಾರರು ಏನು ಇವತ್ತು ತಗೊಳ್ತಾ ಇದ್ದಾರೆ, ಅದೆಲ್ಲ ಇವತ್ತು ಇಲ್ಲಿರ್ತಕ್ಕಂಥ ಕಮಿಟಿ ಮಾಡಿರ್ತಕ್ಕಂಥ ಒಂದು ಕೆಲಸಗಳನ್ನು ನೋಡಿ, ಅಭಿವೃದ್ಧಿ ನೋಡಿ ಇವತ್ತು ಮತದಾರ ಬಂಧುಗಳು ನಮಗೆಲ್ಲ ಇದಕ್ಕೂ ಓಟ್ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. 12 ಜನಕ್ಕೂ ಕೊಟ್ಟಿದ್ದಾರೆ. ಆದರೆ ಒಂದು ಓಟಲ್ಲಿ 2 ಓಟು ಕಳ್ಕೊಂಡಿದ್ದೀವಿ. ಅದಕ್ಕೆ ಈ ಒಂದು ಗೆಲುವಿಗೆ ಕಾರಣ ಅಂತ ಎಲ್ಲ ಮತದಾರರಿಗೂ ಅಭಿನಂದನೆಗಳು ಸೂಚಿಸ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಪಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು BJP ಮತ್ತು JDS ವತಿಯಿಂದ ಮಾಡಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಗಳು ಸೂಚಿಸ್ತೀವಿ. ಈ ದಿನ ಕೈವಾರ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಡೆದು ಘೋಷಣೆ ಆಗಿದೆ. ಅದರಲ್ಲಿ 12 ಸ್ಥಾನಕ್ಕೆ 10 ಸ್ಥಾನ ಅಂದ್ರೆ BJP ಮತ್ತೆ JDS ಮೈತ್ರಿಯಿಂದ 10 ಅಭ್ಯರ್ಥಿಗಳು ಜಯಶೀಲರಾಗಿ ಇವತ್ತು ಆಯ್ಕೆ ಆಗಿದ್ರೆ, ಈ ಆಯ್ಕೆ ಹಿಂದೆ ಕೂಲಿ ಮಾಡೋಂಥ ನಮ್ಮ ತಾಯಂದ್ರು ಮತ್ತೆ ಇದು ಹಾಲು ಉತ್ಪಾದಕರು ಅವರ ಆಶೀರ್ವಾದದಿಂದ ಇವತ್ತು ನಾವು ಪಕ್ಷಾತೀತವಾಗಿ ಅವ್ರ ಶ್ರಮದಿಂದ ಗೆದ್ದಿದ್ರೆ. ಆಮೇಲೆ ಇಡೀ ಕರ್ನಾಟಕದಲ್ಲೇ ಈ ಒಂದು ಡೈರಿನಿಂದ ಚೌಲ್ಟಿ ಕಟ್ಟಿರೋದಂದ್ರೆ ನಮ್ಮ ಕೈವಾರ ಸೊಸೈಟಿ, ಇದು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾತ್ರನೇ. ಅಂದ್ರೆ ಇಡೀ ಕರ್ನಾಟಕ ಸ್ಟೇಟಲ್ಲಿ 2ನೇದು ಅಂತಂದ್ರೆ ನಮ್ಮ ಕೈವಾರ ಕಟ್ಟಿರೋದು. ಆಮೇಲೆ ಎಲ್ಲ ಕಡೆನೂ ನಮಗೆ ಬೋನಸ್ಸು ಎಲ್ಲ ಡೈರಿಗಳು ₹3.50 ₹3.80 ಕೊಡ್ತಾರೆ. ನಮ್ಮ ಡೈರಿನಿಂದ ಕೈವಾರ ಡೈರಿನಿಂದ ₹5.80 ₹5.70 ಈ ಥರ ಹೆಚ್ಚು ಅಂದರೆ ಯಾಕೋ ಪಾರದರ್ಶಕವಾಗಿ ನಡೀತಾ ಇರೋದ್ರಿಂದ ಮಾತ್ರನೇ ನಾವು ಹೆಚ್ಚಾಗಿ ನಮ್ಮ ಹಾಲು ಉತ್ಪಾದಕರಿಗೆ ನಾವು ಬೋನಸ್ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನಂತಂದರೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ನಾವು ಇನ್ಸೂರೆನ್ಸ್ ಫ್ರೀಯಾಗಿ, ಅಂದರೆ ಚಿಂತಾಮಣಿ ತಾಲೂಕಲ್ಲಿ ಯಾವುದೇ ಒಂದು ಡೈರಿನಿಂದ ಇನ್ಸೂರೆನ್ಸ್ ಫ್ರೀ ಮಾಡಿಲ್ಲ, ಬರೀ ನಮ್ಮ ಕೈವಾರ ಡೈರಿನಿಂದ ಮಾತ್ರ ಫ್ರೀ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಂತಂದರೆ ಎಲ್ಲ ಡೈರಿಗಳಲ್ಲಿ 1ನೇ ತಾರೀಕು ಇಲ್ಲ 15ನೇ ತಾರೀಕು ಏನಾದ್ರೂ ಇದು ಹಾಲು ಕೊಟ್ಟರೆ 1-2 ದಿನ 3 ದಿನ ಲೇಟ್ ಆಗುತ್ತೆ. ಆದರೆ ಕೈವಾರ ಉತ್ಪಾದಕರ ಸಹಕಾರ ಸಂಘದಾಗ 3 ದಿನ 4 ದಿನ ಮುಂಚಿತವಾಗಿ ಒಂದು ಹಾಲು ಬಿಲ್ಲು ಒಂದು ನಮ್ಮ ಅಕೌಂಟ್ ಬಂದು ಬೀಳ್ತದ. ಇಡೀ ನಮ್ಮ ತಾಲೂಕಲ್ಲಿ 3 ದಿನ 4 ದಿನ ಮುಂಚಿತವಾಗಿ ಬೀಳುವಂತ ಒಂದು ಉತ್ಪಾದಕರ ಸಂಘ ಅಂತಂದ್ರೆ ಕೈವಾರ ಉತ್ಪಾದಕರ ಸಂಘ. ಅದಕ್ಕೆ ಯಾಕೆ ಆ ಥರ ಅಂತಂದ್ರೆ ಇಲ್ಲಿ ಪಾರದರ್ಶಕವಾಗಿರೋದಕ್ಕೆ ಮಾತ್ರನೇ ಈ ಥರ ನಾವು ಉಳಿತಾಯ ಮಾಡೋಕ್ಕೆ ಸಾಧ್ಯ. ಇಲ್ಲೇನಾರ ತಿಂದಿದ್ರೆ ನಮ್ಮ ಇದು ವಿರೋಧಿ ಅಭ್ಯರ್ಥಿಗಳು ಇವರು ಪ್ರತಿ ಮನೆಯಲ್ಲಿ ಏನೋ ಸೊಸೈಟಿ ಇದರಲ್ಲಿ ಡೈರಿನಲ್ಲೇ ಒಳಗೆ ಮೇಯ್ತಾ ಇದ್ದಾರೆ, ತಿಂದಾಕಿದ್ದಾರೆ ಅಂತ. ತಿಂದಿದ್ರೆ ಇವತ್ತು ₹1 ಕೋಟಿ ಚೌಲ್ಟ್ರಿ ನಾವು ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಒಂದನೇದು. ಎರಡನೇದು ಏನಂತಂದ್ರೆ ಇವತ್ತು ನಾವೇನಾದ್ರೂ ನೆಕ್ಸ್ಟ್ ನಾವು 10 ಜನ ಅಭ್ಯರ್ಥಿ ಗೆದ್ದಿದ್ರೆ ಪ್ರತಿಯೊಂದು ಅಭ್ಯರ್ಥಿ ಹಸುಗಳು ಒಂದು 2 ಹಸು ಇರಲಿ ಇಲ್ಲ 3 ಹಸು ಇರಲಿ ಅವ್ರಿಗೆ ಪೂರ್ತಿ ಡೈರಿಯಿಂದನೇ ನಾವು ಇನ್ಸೂರೆನ್ಸ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಮಾತು ಕೊಟ್ಟಿದ್ರಿ. ಅದೇ ಪ್ರಕಾರವಾಗಿ ನಾವು ಇನ್ಸೂರೆನ್ಸ್ ಅವ್ರಿಗೆ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ರಿ. ಇಡೀ ತಾಲೂಕಲ್ಲಿ ಇನ್ಸೂರೆನ್ಸ್ ಡೈರಿಗಳಿಗೆ ಇದು ಹಸುಗಳಿಗೆ ಕೈವಾರ ಹಾಲು ಉತ್ಪಾದಕರ ಸಂಘದಿಂದ ನಮ್ಮ 10 ಅಭ್ಯರ್ಥಿಗಳು ಇವತ್ತು ಜಯಶೀಲರಾಗಿದ್ದಾರೆ. ನಾವು ಆಶ್ವಾಸನೆ ಏನು ಕೊಟ್ಟಿದ್ರೆ ಅದೇ ತರ ಪ್ರತಿಯೊಂದು ಅದು 2 ಇರಲಿ 3 ಇರಲಿ 5 ಇರಲಿ ಫ್ರೀಯಾಗಿ ನಾವು ಇನ್ಸೂರೆನ್ಸ್ ನಾವು ಅವ್ರು ಕೊಡ್ತಾ ಇದ್ರಿ. ಇದು ಇಷ್ಟೇಳೆ ಎಲ್ಲ ತಾಯಂದಿರಿಗೂ ಮತ್ತು ತಂದರಿಗೂ ಧನ್ಯವಾದ.